ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನನ್ನ ಹೆಸರು ಅರುಣ್, ಕುಂದಾಪುರ ಪ್ರಜಾಕೀಯದಿಂದ. ನಾನು ಕುಂದಾಪುರ ಕ್ಷೇತ್ರದವನು. ಪ್ರಜಾಕೀಯ ಅಂತ ವಿಚಾರ ತಿಳ್ಕೊಂಡ ಮೇಲೆ ನಾನು ನನ್ನ ಹೆಸರಿನ ಮುಂದೆ ಪ್ರಜಾಕೀಯ ಅಂತ ಹಾಕೊಳ್ತೀನಿ ಸರ್. ನಿಮ್ಮ ಪ್ರಕಾರ ಪ್ರಜಾಕೀಯ ಅಂತಂದ್ರೆ ಏನು ಸರ್? ಪ್ರಜಾಕೀಯ ಅಂತ ಹೇಳಿದ್ರೆ ಸಂಪೂರ್ಣ ಶುದ್ಧ ಪ್ರಜಾಪ್ರಭುತ್ವದ ತೋರಿಕೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸಂಪೂರ್ಣ ಶುದ್ಧತೆ ಬರಲಿಕ್ಕೆ ಪ್ರಜಾಕೀಯ ಸಿದ್ಧಾಂತ ಅಗತ್ಯ ಅಂತ ನನ್ನ ಪ್ರಕಾರ ಸರ್. ಅದು ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ, ಇವತ್ತಿನ ರಾಜಕೀಯ ಮೈಂಡ್ ಸೆಟ್ ಇರ್ತಕ್ಕಂಥ ಜನಗಳಲ್ಲಿ ಪ್ರಜಾಕೀಯ ಅನ್ನೋದು ಎಷ್ಟು ಪ್ರಸ್ತುತ ಮತ್ತು ಹೇಗೆ ಜನಗಳಿಗೆ ಈ ಪ್ರಜಾಕೀಯದ ವಿಚಾರಗಳನ್ನ ನೀವು ಹೇಗೆ ತಲುಪಿಸಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಸರ್, ಇವತ್ತಿನ ವ್ಯವಸ್ಥೆ ಅನ್ನೋದು ಈಗ ನಾವು ಹೇಳೋ ಪ್ರಕಾರ ಸ್ವಾತಂತ್ರ್ಯ ಬಂದ ನಂತರ ಒಂದು ಆಡಳಿತ ವ್ಯವಸ್ಥೆ ನಡೀತಿದೆ. ಅದು ರಾಜಕೀಯ ವ್ಯವಸ್ಥೆ ಅಂತ ನಾವು ಕರಿತೀವಿ ಸರ್. ಅದು ಜನರ ಮನಸ್ಸಲ್ಲಿ ಹೇಗೆ ಬೇರೂರ್ತಿದೆ ಅಂತ ಹೇಳಿದ್ರೆ, ವಿಚಾರಗಳು ಸಂವಿಧಾನದ ಪ್ರಕಾರ ಅರ್ಥ ಆಗೋದಕ್ಕಿಂತ ವ್ಯಕ್ತಿ ಪೂಜೆ, ಪಕ್ಷ ಪೂಜೆ ಜಾಸ್ತಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಜನರು ಫೇಮಸ್ ವ್ಯಕ್ತಿ ನೋಡಿಕೊಂಡು ಅಥವಾ ಆಡಂಬರಗಳನ್ನು ನೋಡಿಕೊಂಡು ವೋಟ್ ಹಾಕ್ತಾ ಇದ್ದಾರೆ. ವೋಟ್ ಹಾಕಿದ್ಮೇಲೆ ವೋಟ್ ಹಾಕೋದೇ ನಮ್ಮ ಜವಾಬ್ದಾರಿ ಅಂದ್ರೆ ಕರ್ತವ್ಯ ಅಂತ ತಿಳ್ಕೊಂಡು ಹಾಕಿದ್ರು ಆಮೇಲೆ ಅದರ ಜವಾಬ್ದಾರಿ ತಗೊಳ್ದೆ ಅದೊಂದು ವ್ಯವಸ್ಥೆ ಹಾಳಾಗಿದೆ ಅಂತ ನನ್ನ ಅನಿಸಿಕೆ ಸರ್. ಪ್ರಜಾಕೀಯದಲ್ಲಿ ಈ ವ್ಯವಸ್ಥೆಯನ್ನು ಜನರು ತಮ್ಮ ಕೈಗೆ ತಗೊಂಡು ಆ ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡು ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಬೇಕಂತ ಪ್ರಜಾಕೀಯ ಸಿದ್ಧಾಂತ ಹೇಳುತ್ತೆ. ಹಾಗಾಗಿ ನಾನು ಪ್ರಜಾಕೀಯನ ಆ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ಆದ್ರೆ ಇಲ್ಲಿ ನೀವು ಹೇಳಿದ್ರಿ ಸರ್, ಇಲ್ಲಿ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಇಲ್ಲ ಅಂತ ಹೇಳಿದ್ರಿ ಅಲ್ವಾ ಸರ್? ಆದ್ರೆ ಇಲ್ಲಿ ಪ್ರಜಾಕೀಯ ಅಂತ ಬಂದಾಗ ಮತ್ತೆ ಇಲ್ಲಿ ನಿಮ್ಮ ಸಂಸ್ಥಾಪಕರ ಹೆಸರು ಬರುತ್ತೆ. ಈ ಸಂಸ್ಥಾಪಕರ ಹೆಸರು ಇಟ್ಕೊಂಡು ಪ್ರಜಾಕೀಯನ ಮಾಡೋದಕ್ಕೆ ನಿಮ್ಗೆ ಏನನ್ಸುತ್ತೆ ಸರ್? ಸರ್, ಸಂಸ್ಥಾಪಕರು ಇದೊಂದು ವೇದಿಕೆಯನ್ನ ನಮಗೆ ತೋರಿಸಿ ಕೊಟ್ಟಿದ್ದಾರೆ. ಅಂದ್ರೆ ಉಪೇಂದ್ರ ಸರ್ ಅಂತ ನಾವು ಹೇಳ್ಬೋದು. ಅವ್ರು ನಮ್ಗೆ ಇರೋ ವ್ಯವಸ್ಥೆಯಲ್ಲಿ ಈ ರೀತಿ ನೀವು ಮಾಡಿ ಅಂತ ತೋರಿಸಿಕೊಟ್ಟಿದ್ದಾರೆ. ಈಗ ಹಾಗೆ ತುಂಬಾ ದಾರ್ಶನಿಕರು ತುಂಬಾ ವಿಚಾರಗಳನ್ನ ಹೇಳ್ತಾರೆ. ಅಲ್ಲಿ ಆ ದಾರ್ಶನಿಕ ವ್ಯಕ್ತಿಗಳು ಇಂಪಾರ್ಟೆಂಟ್ ಆಗದೆ ಆ ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ. ಪ್ರಜಾಕೀಯದಲ್ಲಿ ಪಾರದರ್ಶಕ ಆಡಳಿತ, ಜವಾಬ್ದಾರಿಯುತ ಕಾರ್ಯವೈಖರಿ ಹಾಗೂ ಹೊಣೆಗಾರಿಕೆ ಇಂಪಾರ್ಟೆಂಟ್ ಆಗುತ್ತೆ ಸರ್. ಇವು ಮೂರುಗಳು ಬಂದ್ರೆ ಅದು ಸಂಪೂರ್ಣ ವ್ಯವಸ್ಥೆ ಸರಿ ಆಗುತ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಇವೇ ಮೂರುಗಳನ್ನು ಉಪಯೋಗಿಸಿ ಎಲ್ಲ ಕಾರ್ಪೊರೇಟ್ ಕಂಪನಿಗಳು ಕೆಲಸ ಮಾಡ್ತವೆ. ಆ ಮೂರು ವ್ಯವಸ್ಥೆಗಳು ಸರಿಯಾಗಿ ನಡೀಲಿಕ್ಕೆ ಅಲ್ಲೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಪ್ರಜಾಕೀಯದಲ್ಲಿ ಆ ಕಾರ್ಯವೈಖರಿಯನ್ನು ತರಲಿಕ್ಕೆ SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ತಂದಿದ್ದಾರೆ. ಅದನ್ನು ನಾನು ಜನರಿಗೆ ವಿಚಾರ ಹೇಳ್ತೀನಿ. ಅಲ್ಲಿ ಕೆಲವರು ತುಂಬಾ ಹೇಳ್ತಾರೆ ಉಪೇಂದ್ರ ಸರ್ ಪಕ್ಷ ಅಂತ ಹೇಳಿ. ಅಲ್ಲ ಸರ್, ಇದು ಉಪೇಂದ್ರ ಸರ್ ಪಕ್ಷ ಅನ್ನೋದಕ್ಕಿಂತ ಅವ್ರ ಸಂಸ್ಥಾಪಕರು, ಇದು ನಮ್ಮ ಪಕ್ಷ. ನಾವು ಜವಾಬ್ದಾರಿ ತಕೊಂಡ್ರೆ ಪ್ರಜಾಕೀಯ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆಗುತ್ತೆ ಸರ್. ಈಗ ನೀವು ಕುಂದಾಪುರದಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಆಕಾಂಕ್ಷೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸರ್. ಈಗ ನಿಮಗೆ ಈ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಅದು ಉತ್ತಮ ಪ್ರಜಾಕೀಯ ಪಕ್ಷದಿಂದಾನೇ ಕಂಟೆಸ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಸರ್, ಪ್ರಜಾಕೀಯ ಸಿದ್ಧಾಂತಗಳು ನಂಗೆ ತುಂಬಾ ಇಷ್ಟ ಆದ್ವಿ ಸರ್. ಆವಾಗ ನಾನು ಮೊದಲನೇದಾಗಿ ಇದು ನನ್ನ ಜವಾಬ್ದಾರಿ ಅಂತ ನಾನು ತಕೊಂಡೆ. ಆವಾಗ ನಾನು ಜನರಿಗೆ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಹೋದಾಗ ತುಂಬಾ ಜನ ನನ್ನ ಹತ್ರ ಬಂದು, ಇಲ್ಲಿ ನಮ್ಮ ಕ್ಷೇತ್ರದ ಯಾರು ನಿಂತಿಲ್ಲಪ್ಪ, ಯಾರು ಮುಂದೆ ಬರಲ್ಲ, ಇದೇನು ಹೋಗಲ್ಲ, ನಡೆಯಲ್ಲ, ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಇದೆಲ್ಲ ನಡೆಯಲ್ಲ ಅಂತ ಹೇಳಿದ್ರು. ನಾನ್ ಜವಾಬ್ದಾರಿ ತಕೊಂಡಾಗ ಇದು ಇಲ್ಲಿ ಬೇಕಾಗಿರೋದು ಒಬ್ಬ ಪ್ರಾಮಾಣಿಕ ಮತದಾರ ಮತ್ತೊಬ್ಬ ಪ್ರಾಮಾಣಿಕ ಅಭ್ಯರ್ಥಿ. ಹಾಗಾಗಿ ಯಾರು ಮುಂದೆ ಬರಲ್ಲ ಅಂತಂದ್ರೆ ನಾನು ಯಾಕೆ ಹೋಗ್ಬಾರ್ದು? ಅದಕ್ಕೆ ನಾನು ನೋಡ್ಕೊಂಡೆ. ಇದರಲ್ಲಿ ಪ್ರಜಾಕೀಯದಲ್ಲಿ ಅಭ್ಯರ್ಥಿ ಆಕಾಂಕ್ಷಿ ಆಗುವವರು ತಮ್ಮ ಇರುವ ಸಮಯದಲ್ಲಿ ತಮ್ಮ ಕೆಲಸಗಳನ್ನು ಮಾಡ್ಕೊಂಡೇ ಮುಂದೆ ಬಂದು ವಿಚಾರಗಳನ್ನು ತಿಳಿಸಬಹುದು. ವಿಚಾರಗಳನ್ನು ತಿಳಿಸಿದ ಮೇಲೆ ಜನರಿಗೆ ವಿಚಾರ ಇಷ್ಟ ಆದ್ರೆ ಅಲ್ಲಿ ಒಂದು ಅಭ್ಯರ್ಥಿ ಆಕಾಂಕ್ಷಿ ಶಿಫಾರಸು ಪತ್ರ ಅಂತ ಇದೆ. ಅದಕ್ಕೆ ಜನರು ಸಹಿ ಹಾಕಿ ಜನರು ಒಪ್ಪಿದ್ರೆ ಮಾತ್ರ ನನಗೆ ಟಿಕೆಟ್ ಸಿಗತ್ತೆ. ಅದು ನನ್ಗಂತಲ್ಲ, ಯಾರೇ ಆಗ್ಲಿ ಅವರು ಅಭ್ಯರ್ಥಿ ಆಕಾಂಕ್ಷಿಯಾಗಿ ಮುಂದೆ ಬಂದ್ರೆ ಅದು ಯಾರು ಹೆಚ್ಚು ಸಹಿ ಸಂಗ್ರಹಣೆ ಮಾಡ್ತಾರೆ, ಅದು ಯಾವ ರೀತಿ ವೆರಿಫೈ ಆಗತ್ತೆ, ಅದ್ರ ಮೇಲೆ ಟಿಕೆಟ್ ಸಿಗತ್ತೆ. ನಾನು ಮುಂದೆ ಬಂದಾಗ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಸರ್ ನೀವು ಮುಂದೆ ಬನ್ನಿ, ನಿಮ್ಗೆ ನಾನು ಇಷ್ಟ ಇಲ್ಲ ಆದ್ರೆ ನೀವೇ ಮುಂದೆ ಬನ್ನಿ, ಆದ್ರೆ ಈ ವ್ಯವಸ್ಥೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿ. ಈವನ್ ತುಂಬಾ ಜನ ರಾಜಕೀಯ ಪಕ್ಷದವ್ರು ನನಗೆ ಹೀಗೆ ಬೆಂಬಲಿಗರ ಮೀಟ್ ಆದಾಗ ಅವರಿಗೂ ಹೇಳ್ತೀನಿ, ಸರ್ ನೀವು ಯಾರಿಗೆ ಬೇಕಾದ್ರೂ ವೋಟ್ ಹಾಕಿ, ಆದ್ರೆ ಈ ಸಿದ್ಧಾಂತಗಳ ಪ್ರಕಾರ ಕೆಲಸ ಮಾಡ್ಲಿಕ್ಕೆ ಅವ್ರ ಹತ್ರ ಕೇಳ್ಕೊಳ್ಳಿ. ಈ ಸಿದ್ಧಾಂತಗಳನ್ನು ಒಪ್ಕೊಂಡು ಯಾವುದೇ ಪಕ್ಷಗಳು ಬಂದ್ರು ಸಹ ಅದಕ್ಕೆ ಸ್ವಾಗತಿಸಿ. ಯಾಕಂದ್ರೆ ನಮ್ಮ ವ್ಯವಸ್ಥೆ ಸರಿಯಾಗಬೇಕಾದ್ರೆ ಈ ಸಿದ್ಧಾಂತಗಳ ಪ್ರಕಾರ ಕೆಲಸ ನಡಿಬೇಕು ಹಾಗೂ ಜನರು ಜವಾಬ್ದಾರಿ ತಗೊಳ್ಬೇಕು. ಹಾಗಾಗಿ ನಾನು ನನ್ನ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಇನ್ನೊಬ್ರು ಸಹ ಆಕಾಂಕ್ಷಿ ಹಾಕಿದ್ದಾರೆ. ಹಾಗೆ ಮೂರನೇವರು ಸಹ ಆಕಾಂಕ್ಷಿ ಹಾಕ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರು ಯಾವಾಗ ರಿಜಿಸ್ಟರ್ ಮಾಡ್ತಂತ ಗೊತ್ತಿಲ್ಲ. ಹಾಗಿದ್ದಾಗ ಪ್ರತಿಯೊಬ್ಬರಿಗೂ ಸ್ವಾಗತ ಇದೆ. ಪ್ರತಿಯೊಬ್ರು ತಮ್ಗೆ ಈಗ ಈ ಜನರಿಗೆ ಹೇಳೋದು, ನಿಮ್ಗೆ ಇಷ್ಟ ಆದವರಿಗೆ ನೀವು ಬೆಂಬಲ ಕೊಡಿ, ನಿಮ್ಗೆ ಪ್ರಾಮಾಣಿಕರಂತ ಅನ್ಸಿದ್ರೆ ಬೆಂಬಲ ಕೊಡಿ, ಆದ್ರೆ ಜವಾಬ್ದಾರಿನ ನೀವು ತಗೊಳ್ಳಿ, ಜನರಿಗೆ ಹೇಳ್ತಾರೆ ಸರ್. ಈಗ ನೀವು ಹೇಳಿದ್ರಿ ನಿಮ್ಮ ಕ್ಷೇತ್ರದಲ್ಲೇನೆ ಇನ್ನೂ ಒಂದಿಬ್ರು ಇದ್ದಾರೆ ಅಂತ, ಅಂದ್ರೆ 3 ಜನ ಇದ್ದಾರೆ, ಒಟ್ಟು 3 ಜನ ಆಯ್ತು. ಈಗ ಈ ಕಾಂಪಿಟೇಷನ್ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಕಾಂಪಿಟೇಷನ್ ಅನ್ನೋದು ಏನಾದ್ರು ಬರುತ್ತಾ ಹೇಗೆ ಸರ್? ಇಲ್ಲಿ ಕಾಂಪಿಟೇಷನ್ ಅನ್ನೋದು ಬರೋದಿಲ್ಲ ಸರ್. ನನಗೆ ಇದ್ರಲ್ಲಿ ಈಗ ನಾನು ಒಬ್ಬ ಅಭ್ಯರ್ಥಿ ಆಕಾಂಕ್ಷಿ, ನಾನು ಅಭ್ಯರ್ಥಿ ಆಕಾಂಕ್ಷಿಯಾಗಿ ನನಗೆ ಸಹಿ ಸಂಗ್ರಹಣೆ ಮಾಡ್ತಾ ಇದ್ದೀನಿ, ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ನಾಳೆ ನನಗೆ ಸಹಿ ಸಂಗ್ರಹಣೆ ಜಾಸ್ತಿ ಬಂದ್ರೆ ನಾನು ಈಗ ಮಾಡ್ತಿರೋ ಕೆಲಸಕ್ಕೆ ರಿಸೈನ್ ಕೊಟ್ಕೊಂಡು ನಾನು ಈ
ಕಾರ್ಯವೈಖರಿ ಪ್ರಕಾರ ಕೆಲಸ ಆಗಿ ಪ್ರಜಾ ಕಾರ್ಮಿಕನಾಗಿ ಮುಂದೆ ಬರ್ತೀನಿ. ನನಗೆ ಸಿಕ್ಕಿಲ್ವಾ, ಬೇರೆಯವ್ರು ಬಂದ್ರ ಒಬ್ಬ ಪ್ರಜೆ ಆಗಿ ನಾಯಕನಾಗಿ ಅಂದ್ರೆ ಪ್ರಜೆಯ ನಾಯಕನಾಗಿ ಅದನ್ನ ಜವಾಬ್ದಾರಿ ತಗೊಳ್ತೀನಿ. ಹಾಗೂ ನನ್ನ ಉಳಿದ ನಾನು ಮೊದ್ಲೇನ್ ಕೆಲಸ ಮಾಡ್ಕೊಳ್ತೀವಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಥವಾ ಬೇರೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಆದ್ರೆ ಇವಾಗ ಇಂಟೆನ್ಷನ್ ಪ್ರತಿಯೊಬ್ಬರನ್ನು ಏನೇ ಮಾಡ್ಬೇಕಂದ್ರೂ ನನಗೆ ಬರಬೇಕು, ನಾನೇ ಮಾಡ್ಬೇಕು ಅಂತ ಇರುತ್ತೆ ಸರ್. ಇವಾಗ ನೀವು 3 ಜನದಲ್ಲಿ ಯಾರಿಗೆ ಸಿಕ್ಕಿದ್ರು ಪರವಾಗಿಲ್ಲ ಅಂತ ಹೇಳೋ ತರ ಇದೆ ನಿಮ್ ಮಾತಿನ ದಾಟಿ. ಸರ್ ನನ್ಗಂತಲ್ಲ ಸರ್, ಪ್ರತಿಯೊಬ್ಬರಿಗೂ ಆಗಿದೆ ಸರ್. ಪ್ರಜಾಕಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡವರು ಪ್ರತಿಯೊಬ್ಬರ ಮನಸ್ಸಲ್ಲಿ ಅದೇ ಇದೆ. ಆ ನಿಸ್ವಾರ್ಥ ಭಾವನೆಯಿಂದ ಪ್ರಾಮಾಣಿಕತೆ ಇದ್ರೆ ಮಾತ್ರ ಪ್ರಜಾಕೀಯ ಸಕ್ಸಸ್ ಸರ್. ಈಗ ನಿಮ್ಮ ಉಡುಪಿ ಕುಂದಾಪುರ ಸೈಡ್ ನಲ್ಲಿ ಹೋರಾಟ ಎಲ್ಲ ತುಂಬಾ ಮಾಡ್ತಾರೆ. ಹೋರಾಟಗಾರರು ಕೂಡ ಕೆಲವರು ಸಪೋರ್ಟ್ ಇದೆ ಅಂತ ಹೇಳ್ತಾರೆ. ಅವ್ರಿಗೆ ನೀವೇನ್ ಹೇಳಕ್ಕೆ ಬಯಸ್ತೀರಾ ಸರ್? ಸರ್ ಹೋರಾಟಗಾರರು ಸಹ ಯಾರೇ ಆಗ್ಲಿ ಅವರು ಒಬ್ರು ಪ್ರಜೆನೆ. ಅವರು ಯಾವುದೇ ರಾಜಕೀಯ ಲಾಭ ಇಲ್ಲದೆ ಹೋರಾಟ ಮಾಡ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿಯಿಂದ ಹೋರಾಟದ ನಿಜವಾಗಿಯೂ ಅಗತ್ಯ ಇಲ್ಲ ಸರ್. ಆದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಅದು ಆಗ್ತಾ ಇದೆ. ಹಾಗಾಗಿ ಅದರಿಂದ ಒಂದು ಹೆಸರು ಬಂದಿರುತ್ತೆ ಅಥವಾ ಒಂದು ವ್ಯಕ್ತಿ ಪರಿಚಯ ಆಗಿರುತ್ತೆ. ಆ ಮೂಲಕ ಸಹ ಅವರು ಪ್ರಜಾಕೀಯ ವಿಚಾರಗಳನ್ನು ತಿಳಿಸಿ ಜನರಿಂದ ಸರಿಯಾಗಿ ಸಹಿ ಸಂಗ್ರಹಣೆ ಮಾಡ್ಕೊಂಡು ಬಂದ್ರೆ ಅವರಿಗೂ ಅವಕಾಶ ಇದೆ. ಆದ್ರೆ ಜನರು ಮೊದಲು ಅರ್ಥ ಮಾಡ್ಕೊಳ್ಬೇಕು, ಇದು ನನ್ನ ಜವಾಬ್ದಾರಿ. ಅಲ್ಲಿ ಹೋರಾಟಗಾರನೇ ಬರ್ಲಿ, ಯಾರೇ ಬರ್ಲಿ, ಸಮಾಜ ಸೇವೆ ಮಾಡಿ ಯಾರೇ ಬರ್ಲಿ, ಅಥವಾ ಯಾವುದೋ ಒಬ್ಬ ಪ್ರಬಲ ವ್ಯಕ್ತಿ ಅಂತಲೂ ಬರ್ಲಿ, ನಾಳೆ ನಿಮ್ಗೆ ಅವನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗತ್ತಾ? ನೀವು ಜವಾಬ್ದಾರಿ ತಕೊಂಡು ಅವನಿಂದ ಕೆಲಸ ಮಾಡಿಸ್ಲಿಕ್ಕೆ ಆಗತ್ತಾ? ಹಾಗಿದ್ರೆ ಅವ್ರಿಗೆ ಬೆಂಬಲ ಕೊಡಿ. ಈ ರೀತಿ ನಿಮಗೆ ಮಾಡ್ಲಿಕ್ಕೆ ಆ ಕಾನ್ಫಿಡೆಂಟ್ ಇದೆಯಾ? ಜನರು ಈ ಜವಾಬ್ದಾರಿ ತಕೊಂಡು ಪ್ರಜಾಪ್ರಭುತ್ವದ ಈ ಜವಾಬ್ದಾರಿ ತಗೊಂಡ್ರೆ ಪ್ರಜಾಕೀಯ 100% ಸಕ್ಸಸ್ಫುಲ್ ಸರ್. ಹೋರಾಟಗಾರರು ಮುಂದೆ ಬಂದು ತುಂಬಾ ಖುಷಿ ಇದ್ದಾರೆ. ಯಾಕಂದ್ರೆ ಅವರೊಂದು ಒಂದು ಕಳಕಳಿಯಿಂದ ಬರ್ತಾ ಇದ್ದಾರೆ. ಅಂತವ್ರು ಬರ್ಲಿ, ಆದ್ರೆ ನಾಳೆ ಆ SOP ಪ್ರಕಾರ ಅವರು ಕೆಲಸ ಮಾಡ್ಬೇಕು ಪ್ರಾಮಾಣಿಕವಾಗಿ. ಜನರು ತಮ್ಮ ಜವಾಬ್ದಾರಿನ ತಗೊಳ್ಬೇಕು ಸರ್. ಪ್ರಜಾಕೀಯದಲ್ಲಿ ಜನರೇ ಮುಖ್ಯ. ಅಲ್ಲಿ ಬರುವ ಅಭ್ಯರ್ಥಿ ಆಕಾಂಕ್ಷಿಯಾಗಿರೋರು ಅಭ್ಯರ್ಥಿಗಳಾದ್ರೆ ನಾಳೆ ಅವರು ಪ್ರಜಾ ಕಾರ್ಮಿಕ. ಅವ್ರು ನಾಳೆ ಮುಖ್ಯಮಂತ್ರಿ ಆದ್ರೂ ಸಹ ಪ್ರಜಾ ಕಾರ್ಮಿಕ, ನಾಳೆ ಪ್ರಧಾನಿ ಆದ್ರೂ ಸಹ ಅವ್ರು ಪ್ರಜಾ ಕಾರ್ಮಿಕ ಸರ್. ಹಾಗೆ ನಡಿಬೇಕು ಸರ್. ಜನ ಜವಾಬ್ದಾರಿ ತಗೋಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಸರ್. ಇವತ್ತಿನ ಸಿಚುವೇಶನ್ ಅಲ್ಲಿ ಹೇಗಿದೆ ಅಂತಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಅಂದ್ರೆ ಹೆಚ್ಚಿನ ಜನ ಅವರ ಸ್ವಂತ ಜೀವನಕ್ಕೆ ಜವಾಬ್ದಾರಿ ತಗೊಳ್ಳೋದೇ ಭಾರಿ ಕಷ್ಟ ಇದೆ ಸರ್ ಇವತ್ತಿನ ಜೀವನದಲ್ಲಿ. ಅಂತದ್ರಲ್ಲಿ ಸಾಮಾಜಿಕ ಜವಾಬ್ದಾರಿ ಪ್ರತಿಯೊಬ್ರು ತಗೊಳ್ತಾರೆ ಅನ್ನೋ ನಂಬಿಕೆ ಎಷ್ಟರ ಮಟ್ಟಿಗೆ ನಿಮಗಿದೆ ಸರ್? ಆ ನಂಬಿಕೆನ ಜನರಲ್ಲಿ ಬರ್ಸೋಂತ ಕೆಲಸಗಳು ನೀವು ಏನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ ಸರ್? ಸರ್ ನಿಜವಾಗಿ ಹೇಳ್ಬೇಕಾದ್ರೆ ಜನರು ಇವತ್ತಿನ ದಿನ ತಮ್ಮನ್ನು ತಾವು ನಂಬ್ಕೊಳ್ಳಿಲ್ಲ ಸರ್. ನಮ್ಮಿಂದ ಆಗಲ್ಲ ಅಂತ ನಾವು ಬೇರೆಯವ್ರ ಕೈಗೆ ಕೊಟ್ಟಿದ್ವಿ. ಅದೇ ನಮ್ ಜವಾಬ್ದಾರಿ ತಕೊಳ್ಳೋದಂದ್ರೆ ಯಾವ ರೀತಿ ಅಂದ್ರೆ ಸರ್, ಇದು ನನ್ನ ಹಣ ತೆರಿಗೆ ಹೋಗ್ತಾ ಇದೆ. ನಾಳೆ ನನ್ನ ಕ್ಷೇತ್ರದಲ್ಲಿ ಏನು ಕೆಲಸ ಆಗ್ಬೇಕಿದ್ರೆ ನನಗೆ ಕೇಳಬೇಕಿತ್ತು ಅನ್ನೋ ಒಂದು ಪರಿಕಲ್ಪನೆ ಸಹ ಜನರಲ್ಲಿ ಇಲ್ಲ ಸರ್. ಅದು ಒಂದು ಬರಬೇಕು. ಅಂದ್ರೆ ಜನರು ತಪ್ಪು ಮಾಡ್ತಾ ಇಲ್ಲ ಅಂತ ಆ ರೀತಿ ವ್ಯವಸ್ಥೆ ಆಗ್ಬಿಟ್ಟಿದೆ. ಆ ವ್ಯವಸ್ಥೆಯಿಂದ ಹೊರಗೆ ಬಂದು ಹೌದು ಇದು ನನ್ನ ಜವಾಬ್ದಾರಿ ಅಂತ ತಕೊಂಡ್ರೆ ಆಗತ್ತೆ ಸರ್. ಇದು ಖಂಡಿತ ಆಗುತ್ತೆ. ಪ್ರತಿಯೊಬ್ಬನು ಈಗ ನಾವು ನಮ್ಮ ಮನೆ ಕೆಲಸ ಮಾಡುವಾಗ ನಾವು ನಮ್ಮ ಜವಾಬ್ದಾರಿ ತಗೊಳ್ತೀವಿ. ಅದು ನಮ್ಮ ಮನೆ ಚಿಕ್ಕದಾಗಿರುತ್ತೆ. ಆದ್ರೆ ನಾವು ಒಂದು ಸಮಾಜ ಅಂತ ಬಂದಾಗ ಆ ರೋಡಿನ ಕೆಲಸ ಆಗ್ಲಿ ಅಥವಾ ಬೇರೆ ಏನೋ ದೊಡ್ಡ ಕೆಲಸ ಆಗ್ಲಿ ಅದಕ್ಕೆ ನಾವು ಬೇರೆಯವರು ಕಾಂಟ್ರಾಕ್ಟ್ ಕೊಡ್ಬೇಕಾಗತ್ತೆ. ಆ ಕಾಂಟ್ರಾಕ್ಟ್ ಅನ್ನ ಸರಿಯಾಗಿ ನಡೆಸಲಿಕ್ಕೆ ಒಂದು ವ್ಯವಸ್ಥೆ ಬೇಕಾಗತ್ತೆ. ಇದೇ ನಮ್ಮ ಸರ್ಕಾರಗಳು. ಈ ವ್ಯವಸ್ಥೆಯಲ್ಲಿ ಅವರು ಯಾರು ಹಣ ಕೊಡ್ತಾ ಇದೀವಿ ಸರ್? ನಾವೇ ಕೊಡ್ತಾ ಇರೋದು. ಅದ ಮೊದಲು ನಾವು ತಿಳ್ಕೊಂಡು ನಾವು ಹಣ ಕೊಡ್ತಿರುವಾಗ ನಮಗೆ ಬೇಕಾದಾಗ ಆಗ್ಬೇಕು ಹೊರತು ಬೇರೆ ಯಾರು ವ್ಯಕ್ತಿ ಮಾಡೋದು ಸರಿ ಆಗಲ್ಲ. ನನ್ನ ಕ್ಷೇತ್ರದಲ್ಲಿ ನನಗೆ ರೋಡ್ ಬೇಕಾಗಿರೋದಾದ್ರೆ ನನಗೆ ಗೊತ್ತಿರುತ್ತೆ ಈ ರೀತಿ ರೋಡ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಅಭಿಪ್ರಾಯ ಕೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಜನರಲ್ಲಿ ಆಲೋಚನೆ ಬಂದ್ರೆ ಆ ಜವಾಬ್ದಾರಿ ಖಂಡಿತ ತಗೊಳ್ತಾರೆ ಸರ್. ಇದರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿದ್ಯಾವಂತರಿದ್ದಾರೆ ಅಥವಾ ಆ ಕ್ಷೇತ್ರದ ಸಮಸ್ಯೆಯನ್ನು ಅರಿತವರಿದ್ದಾರೆ. ಅವರು ಹೀಗ ಅಲ್ಲ ಹಾಗಿದ್ದಿದ್ರೆ ಒಳ್ಳೆ ಇತ್ತು ಅಂತ ಒಂದು ಒಪಿನಿಯನ್ ಇಡುವಂತ ವ್ಯವಸ್ಥೆ ಪ್ರಜಾಕೀಯ ಸರ್. ಈಗ ನೀವು ಈ ವಿಚಾರಗಳನ್ನೆಲ್ಲ ಪ್ರಜೆಗಳಿಗೆ ತಿಳಿಸ್ಬೇಕು ಅಂತಂದ್ರೆ ನಿಮ್ಗೆ ಒಂದಷ್ಟು ಸಮಯ ಖರ್ಚಾಗುತ್ತೆ ಸರ್, ಒಂದಷ್ಟು ಹಣ ಖರ್ಚಾಗುತ್ತೆ. ಇದು ನಿಮ್ಗೆ ಹೇಗೆ ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಇದು ನಿಮ್ಗೆ ತೊಂದರೆ ಉಂಟು ಮಾಡೋದಿಲ್ವಾ ಸರ್? ಸರ್ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ವಿಚಾರಗಳು ತಿಳಿಸುವಾಗ ದಿನಕ್ಕೆ ಒಂದು 10 ನಿಮಿಷ 15 ನಿಮಿಷ ಜನರ ಜೊತೆ ಹೇಳ್ತಿದ್ದೆ. ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ಕೊಳ್ತಿದ್ದೆ. ಇದರಿಂದ ವಿಚಾರಗಳು ತಿಳಿತಿತ್ತು ಜನರಿಗೆ. ನನ್ನ ಹೆಸರಿನ ಮುಂದೆ ಪ್ರಜಾಕ್ಕೆ ಹಾಕೊಂಡಿದ್ದೀನಿ. ಕೆಲವೊಮ್ಮೆ ನಾನು ನನ್ನ ಬ್ಯಾಗ್ ಮೇಲೆ ಪ್ರಜಾಕ್ಕೆ ಸ್ಟಿಕ್ಕರ್ ಹಾಕೊಂಡು ಹೋಗ್ತೀನಿ. ಇದಕ್ಕೆಲ್ಲ ತುಂಬಾ ಮಿನಿಮಮ್ ಖರ್ಚಲ್ಲಾಗುತ್ತೆ ಆ ಸ್ಟಿಕ್ಕರ್ಗಳಿಗೆಲ್ಲ. ಅದನ್ನ ನಾನು ಅಷ್ಟು ದೊಡ್ಡದಂತ ನಾನು ಯಾಕಂದ್ರೆ ಇದು ನನ್ನ ವ್ಯವಸ್ಥೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ರೆ ನಾನು ಒಬ್ಬ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಜನರಲ್ಲಿ ಹೋಗುವಾಗ ಸ್ವಲ್ಪ ನನಗೆ ಜಾಸ್ತಿ ಸಮಯ ಕೊಡ್ಬೇಕಾಗತ್ತೆ. ಆದ್ರೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೇ ನನ್ನ ಹೋರಾಟ ಅಂತ ಹೇಳ್ಕೊಂಡು ನಾನು ಮಾಡ್ತಾ ಇರೋದ್ರಿಂದ ನನಗನ್ನ ತಪ್ಪಂತ ತಿಳಿಯೋದಿಲ್ಲ ಸರ್. ಆದ್ರೆ ಇದು ನಾನು ಸ್ವಾರ್ಥದಿಂದ ಮಾಡಿ ಹಣ ಖರ್ಚು ಎಲ್ಲ ಮಾಡಿದ್ರೆ ನಾಳೆ ನನ್ನ ಮನಸ್ಸಲ್ಲಿ ಇದು ಬಂದ್ಬಿಡುತ್ತೆ, ಅಯ್ಯೋ ನಾನ್ ಮಾಡ್ತಿದ್ದೆ ಒಂದು ಅಹಂಕಾರ ಬಂದ್ಬಿಡ್ಬೋದು. ಅದಕ್ಕೋಸ್ಕರ ಈ ವ್ಯವಸ್ಥೆಯಲ್ಲಿ ಕ್ಯಾಶ್ಲೆಸ್ ಸಿಸ್ಟಮ್ ಹೇಳಿರೋದ್ರಿಂದ ನಾನು ಆ ರೀತಿ ಮಾಡದೆ ಎಷ್ಟು ಸಿಂಪಲ್ ಆಗಿ ಹೋಗುತ್ತೋ ಅಂದ್ರೆ ನಡ್ಕೊಂಡು ಹೋಗುವಾಗ ಅಕ್ಕಪಕ್ಕದ ಮನೆಯಲ್ಲಿ ನಡ್ಕೊಂಡು ಹೋಗಿ ಹೇಳ್ತೀನಿ, ಬಸ್ಸಲ್ಲಿ ಹೋಗಿ ಹೇಳ್ತೀನಿ, 4 ಜನ ಸೇರಿರೋರಲ್ಲಿ ಹೋಗಿ ಹೇಳ್ತೀನಿ. ಈ ರೀತಿ ಪ್ರಜಾಕೀಯ ವಿಚಾರಗಳನ್ನು ತಿಳಿಸ್ತೀನಿ ಸರ್. ತುಂಬಾ ಸುಲಭವಾಗಿ ಹೇಳ್ತೀನಿ ಅಂತ ಹೇಳಿದ್ರೆ ಸರ್, ನೀವು ನಿಮ್ಮ ಮೊಬೈಲ್ ಅಲ್ಲಿ ಈ PRAJAAKEEYA ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ನೀವೇ ಓದ್ಕೊಳ್ಳಿ ಸರ್. ನಾನು ಹೇಳೋದು ಸರಿ ಆಗಲ್ಲ, ನೀವೇ ಓದ್ಕೊಂಡು ನೀವೇ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ತುಂಬಾ ಜನ ತಿಳ್ಕೊಂಡಿದ್ದಾರೆ ಸರ್ ಈ ರೀತಿ.
ಈಗ ಸುಮಾರು ಜನ ಹೇಳ್ತಾರೆ ಸರ್ ಎಲ್ಲರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇರಲ್ಲ, ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರೋದಿಲ್ಲ ಅಂತ. ಈಗ ಸ್ಮಾರ್ಟ್ ಫೋನ್ ಇಲ್ಲದೆ ಇರೋರ ಹತ್ರ ನೀವು ಈಗ ಈ ವಿಚಾರಗಳನ್ನೆಲ್ಲ ಹೇಗೆ ತಲುಪಿಸ್ತೀವಿ ಸರ್ ಅವ್ರಿಗೆ? ತುಂಬಾ ಸುಲಭ ಸರ್, ಇದು ನಿಜವಾಗಿಲ್ಲ. ಇದು ಹೇಳಿದಷ್ಟು ಈಗ ಹೇಳ್ತಾರಲ್ಲ ಸರ್ ತಲುಪಲ್ಲ ಅಂತ, ಅವರು ಒಂದು ಆಲೋಚನೆ ಮಾಡ್ಬೇಕು ಸರ್. ಪ್ರತಿಯೊಂದು ಮನೆಯಲ್ಲಿ ಇವತ್ತು ಒಬ್ಬರು ವಿದ್ಯಾವಂತರಿರ್ಬೋದು, ಒಬ್ಬರ ಹತ್ರ ಒಂದು ಫೋನ್ ಆದ್ರೂ ಇರ್ಬೋದು, ಅದು ಅಕ್ಕಪಕ್ಕದ ಮನೆಯಲ್ಲಿ ಫೋನ್ ಇರ್ಬೋದು, ಅಥವಾ ಒಂದು ಊರಲ್ಲಿ ಒಂದು ಫೋನ್ ಇರ್ಬೋದು. ಈಗ ನಾನು ಒಬ್ಬನಿಗೆ ವಿಚಾರ ಹೇಳಿದವನು, ಅವನು ಆ ಜವಾಬ್ದಾರಿ ತಕೊಂಡು, ಅಂದ್ರೆ ಪ್ರಜಾಕ್ಕೆ ತನಗೆ ಬೇಕು ಅಂತ ಅನ್ಸಿದ್ರೆ ಅವನ ಆ ಜವಾಬ್ದಾರಿ ತಕೊಂಡು ಅಕ್ಕಪಕ್ಕದ ಮನೆಯಲ್ಲಿ ಹೇಳಿದ್ರೆ ಅಷ್ಟೇ ಸಾಕಾಗುತ್ತೆ ಸರ್. ಈ ರೀತಿ ಬಾಯಿ ಮಾತಿಂದ ವಿಚಾರಗಳು ತಲುಪ್ತೇವೆ ಸರ್. ಇದರಲ್ಲಿ ಫೋನಲ್ಲಿ ಬರೋ ಆ 9 ಪಾಯಿಂಟ್ಗಳು ಅವು ತುಂಬಾ ಮುಖ್ಯವಾಗುತ್ತೆ. ಹಾಗೆ ಮೊದಲು ಹೇಳಿದೆ ಸರ್, 3 ಪಾರದರ್ಶಕ ಆಡಳಿತ, ಹೊಣೆಗಾರಿಕೆ ಆಡಳಿತ, ಜವಾಬ್ದಾರಿಯುತ ಆಡಳಿತ. ಈ 3 ಪಾಯಿಂಟ್ಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತ ಆ 9 ಪಾಯಿಂಟ್ಗಳಿವೆ ಸರ್. ಬರುವ ಅಭ್ಯರ್ಥಿ ಆಕಾಂಕ್ಷಿ ಯಾರು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಆ ವೆಬ್ಸೈಟ್ ಅಲ್ಲಿ ಡೀಟೇಲ್ ಇರುತ್ತೆ ಸರ್. ಈ ರೀತಿ ಅವರಿಗೆ ತಿಳಿಸಿದ್ರೆ ಜನರು ನಿರ್ಧರಿಸ್ತಾರೆ, ಈ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಸರಿಯಾ, ಈ ಇಷ್ಟು ಪಾಯಿಂಟ್ಗಳಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗತ್ತಾ ಅಂತ ಅವ್ರ ಆಲೋಚನೆ, ಪ್ರತಿಯೊಬ್ಬರಲ್ಲಿ ಆಲೋಚನೆ ಮಾಡೋ ಶಕ್ತಿ ಇದೆ ಸರ್. ಅವ್ರು ವಿದ್ಯಾವಂತರಾಗಿರ್ಲಿ ಅವಿದ್ಯಾವಂತರಾಗಿರ್ಲಿ, ಫೋನ್ ಇರ್ಲಿ ಫೋನ್ ಇಲ್ಲದೆ ಇರ್ಲಿ, ಆದ್ರೆ ಆಲೋಚನೆ ಮಾಡೋ ಶಕ್ತಿ ಇರೋರು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ತಾರೆ ಅಂತ ನನ್ನ ನಂಬಿಕೆ ಸರ್. ಹಾಗೂ ವಿಚಾರಗಳು ಈ ರೀತಿ ತಲುಪ್ತೇವೆ ಸರ್. ಈಗ ನೀವು ಕುಂದಾಪುರ, ಉಡುಪಿ ಆ ಕಡೆ ಬೆಲ್ಟ್ ಅಲ್ಲಿ ಇದ್ದೀರಲ್ಲ, ಅಲ್ಲಿರೋ ಜನ ತುಂಬಾ ಸೆನ್ಸಿಟಿವ್ ಮ್ಯಾಟರ್ಸ್ಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ ಸರ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಸರ್? ಆ ಸೆನ್ಸಿಟಿವ್ ಮ್ಯಾಟರ್ಗಳ ಮಧ್ಯೆ ಈ ವಿಚಾರಕ್ಕೆ ಆದ್ಯತೆ ಕೊಡ್ತಾರೆ ಅಂತ ನಿಮ್ಗೆ ಅನ್ಸತ್ತಾ? ಸರ್ ಕೊಡ್ತಾರೆ ಅಂತ ಅನ್ಸ್ತದೆ. ಯಾಕಂದ್ರೆ ಸರ್ ಸೆನ್ಸಿಟಿವ್ ಮ್ಯಾಟರ್ಸ್ಗಳು ಬರ್ತವೆ, ಯಾಕಾಗಿ ಬರ್ತವೆ ಅಂತ ಒಂದು ಆಲೋಚನೆ ಮಾಡ್ಬೇಕು ಸರ್. ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜಕೀಯ ವ್ಯಾಪಾರವಾಗಿದೆ. ವ್ಯಾಪಾರ ಮಾಡ್ಬೇಕಾದ್ರೆ ಇವತ್ತು ನೀವು ಮಾರ್ಕೆಟಿಂಗ್ ಅಂತ ತಿಳ್ಕೊಳ್ತೀವಿ. ಮಾರ್ಕೆಟಿಂಗ್ ಮಾಡುವಾಗ ಈ ಸೆನ್ಸಿಟಿವ್ ಭಾವನೆಗಳಿಗನ್ನೇ ಟಾರ್ಗೆಟ್ ಮಾಡಿ ಆಗ್ತಾ ಇದೆ. ನಾನು ಪ್ರತಿಯೊಬ್ಬರಿಗೆ ಹೇಳೋದು ಇಷ್ಟ ಸರ್, ನಾನು ವಿಚಾರಗಳನ್ನು ತಲುಪಿಸಿದಾಗ ಯಾರಾದ್ರೂ ಏನಾದ್ರೂ ನಿಮ್ಗೆ ಹೇಳಿದ್ರಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ನೀವು ಆಲೋಚನೆ ಮಾಡಿ. ಇದು ಜಾತಿ ಧರ್ಮದ ವಿಷಯಗಳಾಗಿರ್ಬೋದು, ಗಡಿ ವಿಷಯಗಳಾಗಿರ್ಬೋದು, ಭಾಷೆಗಳಾಗಿರ್ಬೋದು, ವೇಷಭೂಷಣಗಳಾಗಿರ್ಬೋದು, ನಿಮ್ಮ ನಿಮಗೆ ಏನಂತೆ. ಈಗ ನನಗೆ ಒಂದು ಬಟ್ಟೆ ಹಾಕಬೇಕಾದ್ರೆ ಅದು ಯಾವ ರೀತಿ ಹಾಕಬೇಕಾದ್ನೋದು ನನ್ನ ಅಭಿಪ್ರಾಯ ಆಗಿರುತ್ತೆ ಹೊರತು ಬೇರೆಯವರು ನಿರ್ಧರಿಸಬಾರದು. ಹಾಗೆ ನಾನು ನನ್ನ ಧರ್ಮ ಅಂತ ಮಾತಾಡಿದ್ದು ಸಹ ನನ್ನ ಧರ್ಮವನ್ನು ಬೆಳೆಸೋದು ನನ್ನ ಕೈಯಲ್ಲಿರುತ್ತೆ ಹೊರತು ಬೇರೆಯವ್ರ ಕೈಯಲ್ಲಿ ಇರಲ್ಲ. ಈ ರೀತಿ ನಮ್ಮ ಭಾವನೆಗಳನ್ನು ಟ್ರಿಗರ್ ಆಗುವಂತನ್ನು ನಾವು ಆಲೋಚನೆ ಮಾಡಿ ನಾವು ನಿರ್ಧರಿಸಬೇಕು ಸರ್. ಹೌದು, ಎಲ್ಲವೂ ಅಗತ್ಯ ಇದೆ, ಆದ್ರೆ ಇದಕ್ಕೆ ನಮ್ಮ ತೆರಿಗೆ ಹಣದ ಜೊತೆ ಸಂಬಂಧ ಇದೆಯಾ? ಈ ತೆರಿಗೆ ಹಣದಿಂದ ಇದೆಲ್ಲ ಸರಿಯಾಗತ್ತಾ? ಅಥವಾ ತೆರಿಗೆ ಹಣ ಇದರಲ್ಲಿ ಎಷ್ಟು ವ್ಯಯ ಆಗುತ್ತೆ? ಇದನ್ನು ತಿಳ್ಕೊಳ್ಳೋ ಆಲೋಚನೆ ಮಾಡೋ ಶಕ್ತಿಯಿಂದ ನಾವು ಸರಿಯಾದ ನಿರ್ಧಾರಕ್ಕೆ ಬರ್ಬೋದು ಸರ್. ಈಗ ಎಷ್ಟೋ ಜನ ಹೇಳ್ತಾರೆ ಸರ್, ಪ್ರಜಾಕೀಯ 2030 ಬರ್ಬೋದು, 2040 ಬರ್ಬೋದು ಅಂತ. ಆ ತರ ಹೇಳೋರಿಗೆ ನೀವೇನ್ ಹೇಳ್ತೀರಾ ಸರ್? ಸರ್, ನಾನು ಮನ್ಸು ಮಾಡಿದ್ರೆ, ಹಾಗೆ ನನ್ನ ರೀತಿ ಆಲೋಚನೆ ಮಾಡೋರು ಪ್ರತಿಯೊಬ್ಬರು ಒಂದು ಕ್ಷೇತ್ರದಲ್ಲಿ ಮನ್ಸು ಮಾಡಿದ್ರೆ ಪ್ರಜಾಕೀಯ ನಾಳೆ ಬರುತ್ತೆ ಸರ್. ಇದು ಜನರ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲಿಲ್ಲ ಸರ್. ಪ್ರಜಾಕೀಯ ಅಥವಾ ಯಾವುದೇ ಆಡಳಿತ ವ್ಯವಸ್ಥೆ ಬದಲಾವಣೆ ತರುವುದು ಜನರು ಸರ್. ಯಾವುದೇ ಪಕ್ಷಗಳಲ್ಲ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ, ಜನರು ಅಂದ್ರೆ ಸಾಮಾನ್ಯ ಪ್ರಜೆಗಳು. ಅವರು ನನಗೆ ಒಳ್ಳೇದು ಬೇಕು, ನನ್ನ ಮುಂದೆ ಸತ್ಯ ಮತ್ತು ಸುಳ್ಳುಗಳಿರುವಾಗ ನಾನು ಯಾವ್ದನ್ನ ಆರಿಸ್ತೀನಿ ಸರ್? ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಒಬ್ಬ ಸತ್ಯನ ಆರಿಸ್ತೀನಿ ಸರ್. ಸತ್ಯದ ನನಗೆ ತಿಳಿದಿರೋ ಪ್ರಕಾರ ಇವತ್ತು ಪ್ರಜಾಕೀಯ ಸತ್ಯ ಸರ್. ಬಂದವರು ಕೇಳಿದವರಿಗೆ ನಾನು ಪ್ರಶ್ನೆ ಉತ್ತರಿಸ್ತೀನಿ. ಹಾಗೆ ನಿಮ್ಮ ಹತ್ರ ಯಾರಾದ್ರೂ ಕೇಳ್ತಾರೆ ಪ್ರಜಾಕೀಯದಲ್ಲಿ ಏನ್ ಸತ್ಯ ಇದೆ, ಏನ್ ಸುಳ್ಳಿದೆ, ನೀವು ತಿಳ್ಕೊಳ್ಳಿ. ಆ ಸತ್ಯ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಬೆಂಬಲಿಸಿ, ಹಾಗೂ ಆ ಜವಾಬ್ದಾರಿ ತಕೊಂಡು ಇನ್ನೊಬ್ರಿಗೆ ಹೇಳಿ. ಇಷ್ಟೇ, ತುಂಬಾ ಸಿಂಪಲ್ ಆಗಿ ವಿಚಾರಗಳು ತಲುಪ್ತೇವೆ. ಹಾಗೂ ಪ್ರಜಾಕೀಯ ಖಂಡಿತ ಬರುತ್ತೆ ಸರ್. ಅದು ಇವತ್ತು ಬರ್ಬೋದು, ನನ್ನೊಳಗೆ ಪ್ರಜಾಕೀಯ ಬಂದಿದೆ ಅಂದ್ರೆ ಪ್ರಜಾಕೀಯ ಬಂದಿದೆ. ಇದು ಆಡಳಿತ ವ್ಯವಸ್ಥೆಯಲ್ಲಿ ಬರುವುದು ಪ್ರತಿಯೊಬ್ಬನ ಕೈಯಲ್ಲಿದೆ ಸರ್. ಅದು ಇವತ್ತು ಬರ್ಬೋದು ಅಥವಾ 50 ವರ್ಷಗಳ ನಂತರ ಬರ್ಬೋದು. ಆದ್ರೆ ನಾನು ಒಬ್ಬ ಪ್ರಜಾಕೀಯನಾಗಿ ಹೇಳುವುದೇನೆಂದ್ರೆ, ಪ್ರಜಾಕೀಯ ಸಿದ್ಧಾಂತ ತರುವುದ ಯಾವುದೇ ಪಕ್ಷ ಅಥವಾ ಅಭ್ಯರ್ಥಿಗಳು ಮುಂದೆ ಬಂದ್ರೆ ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ ಸರ್. ಕಡೆಯದಾಗಿ, ಈಗ ನಿಮ್ಮ ಕ್ಷೇತ್ರಕ್ಕೆ ಉಪೇಂದ್ರ ಅವರು ಬಂದು ಪ್ರಚಾರ ಮಾಡಬೇಕು ಅಂತ ನಿಮಗೆ ಅನ್ಸುತ್ತಾ ಸರ್? ಹೌದು ಅಂದ್ರೆ ಯಾಕೆ, ಇಲ್ಲ ಅಂದ್ರೆ ಯಾಕೆ? ಸರ್, ಉಪೇಂದ್ರ ಅವ್ರು ಬಂದು ಪ್ರಚಾರ ಮಾಡಿದ್ರೆ ಒಂದು ವಿಚಾರಗಳು ಅವರೊಬ್ಬ ಸೆಲೆಬ್ರಿಟಿ ಅಂತ ಹೋಗ್ಬಹುದು. ಆದ್ರೆ ನನಗೆ ಆ ಅಗತ್ಯ ಅನ್ಸೋದಿಲ್ಲ ಸರ್. ಯಾಕಂದ್ರೆ ಜವಾಬ್ದಾರಿಯುತ ಜನರು ಇರ್ತಾರೆ. ಆವಾಗ ಅದು ಜವಾಬ್ದಾರಿಯಿಂದ ಜನರಿಗೆ ತಲುಪುವಾಗ ವಿಚಾರಗಳು ಇನ್ನೂ ಜಾಸ್ತಿ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅಂತ ಹೇಳ್ತೀನಿ ಸರ್. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಉಡುಪಿ ಕುಂದಾಪುರವನ್ನು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಸರ್. ಬುದ್ಧಿವಂತರು ಯಾವಾಗಲೂ ಸರಿಯಾದ ನಿರ್ಧಾರ ತಗೊಳ್ತಾರೆ. ನಾನ್ ಜವಾಬ್ದಾರಿ ಕರೆಕ್ಟ್ ತಗೊಂಡ್ರೆ ನನ್ಗೆ ಒಳ್ಳೇದಾಗತ್ತೆ ಅಂತ ಗೊತ್ತಿರೋರು ಖಂಡಿತ ಆ ರೀತಿ ಮುಂದುವರಿತಾರೆ ಅಂತ ನಂಗೆ ಅನಿಸ್ತದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ ಕಾನ್ಫಿಡೆನ್ಸ್ ನೋಡಿ ತುಂಬಾ ಸಂತೋಷ ಆಯ್ತು. ಖಂಡಿತ ಈ ಸರಿ ಕುಂದಾಪುರದಲ್ಲಿ ಜನ ಗೆಲ್ತಾರೆ ಅಂತ ಆಶಾಸದಿಂದ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್.